ಇನ್ನು ಪ್ರಕರಣದಲ್ಲಿ ಮೊದಲನೇ ಆರೋಪಿಯಾಗಿರುವಂಥ ನಿವೃತ್ತ ಡಿಜಿ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಪ್ರಕರಣ ದಾಖಲಾದ ಕೂಡಲೇ ಬಂಧನ ಪ್ರಕ್ರಿಯೆಯನ್ನು ಪೊಲೀಸರು ಮಾಡಲಿದ್ದಾರೆ. ಪ್ರಕರಣದಲ್ಲಿ ಓಂ ಪ್ರಕಾಶ್ ಮಗಳ ಪಾತ್ರದ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡ್ತಾರೆ. ಸದ್ಯ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಹಾಗೂ ಪುತ್ರಿ ಪೊಲೀಸರ ವಶದಲ್ಲಿರೋದು. ವಶಕ್ಕೆ ಪಡೆದು ವಿಚಾರಣೆಯನ್ನು ಈಗ ಡಿಸಿಪಿ ಸಾರಾ ಫಾತಿಮಾ ಈಗ ನಡೆಸ್ತಾ ಇದ್ದಾರೆ. ಸೊ ಆ ವಿಚಾರಣೆಯಲ್ಲಿ ಏನು ತಿಳಿದು ಬರುತ್ತೆ ಏನು ಅನ್ನೋಂಥದ್ದನ್ನು ನೋಡಬೇಕಾಗಿದೆ. ಸದ್ಯಕ್ಕೆ ಅತ್ಯಂತ ಭೀಕರವಾಗಿ ಕೊಲೆಯನ್ನು ಮಾಡಿರೋದು. 8ರಿಂದ 10 ಬಾರಿ ಚಾಕುವಿಂದ ಚುಚ್ಚಿದ್ದಾರೆ. ಕುತ್ತಿಗೆ ಭಾಗದಲ್ಲಿ, ತಲೆ ಭಾಗಕ್ಕೆಲ್ಲ ಚುಚ್ಚಿದ್ದಾರೆ, ಹೊಟ್ಟೆ ಭಾಗಕ್ಕೆಲ್ಲ ಚುಚ್ಚಿದ್ದಾರೆ. ಸೊ ಏನೆಲ್ಲ ಫ್ರಸ್ಟ್ರೇಷನ್ ಇತ್ತೋ ಅದೆಲ್ಲ ಫ್ರಸ್ಟ್ರೇಷನನ್ನು ಚಾಕು ತೊಗೊಂಡು ಚುಚ್ಚಿರೋದು. ಆಮೇಲೆ ಕೇಳಿ ಬರ್ತಾ ಇತ್ತು ಒಂದಿಷ್ಟು ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ಅವ್ರು ಹಾಕ್ತಾ ಇದ್ದಂಥ ಮೆಸೇಜ್ಗಳೆಲ್ಲ ತುಂಬ ಒಂದು ರೀತಿಯಾಗಿ ಏನೋ ಫ್ರಸ್ಟ್ರೇಷನ್ ಆಗಿದ್ದಾರೆ, ಒಂಥರ ಮಾನಸಿಕವಾಗಿ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲೇ ಇದ್ದಾವೆ ಅವೆಲ್ಲ. ನೋಡ್ತಾ ಇದ್ವಿ ಅವುಗಳನ್ನು. ಸೊ ಈಗ ಸದ್ಯಕ್ಕೆ ಉಳಿದಂಥ ಪ್ರೊಸೀಜರ್ಸ್ಗಳನ್ನು ಪೊಲೀಸರು ಮುಂದುವರಿಸಿದ್ದಾರೆ ತನಿಖೆಯನ್ನು. ಯಾವ ರೀತಿಯಾಗಿ ಕೊಲೆ ಯಾತಕ್ಕೋಸ್ಕರ ಮಾಡಿದ್ದಾರೆ, ಕ್ರೈಮ್ ಸೀನನ್ನು ನೋಡಬೇಕು, ಅದಕ್ಕೆ ತಕ್ಕಂಗೆ ನಡೀತಾ ಇದೆ. ಮರಣೋತ್ತರ ಪರೀಕ್ಷೆಯು ಕೂಡ ಇನ್ನೊಂದು ಕಡೆಗೆ ನಡೆದಿದೆ, ಅದರ ರಿಪೋರ್ಟ್ ಕೂಡ ಬರಬೇಕಾಗಿದೆ. ಸೊ ಈಗ ಸದ್ಯಕ್ಕೆ ಅವರ ಪತ್ನಿ ಮತ್ತು ಮಗಳು ಇಬ್ಬರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕೊಲೆ ಮಾಡಿರೋದು ಪತ್ನಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಅದರಲ್ಲಿ ಮಗಳ ಪಾತ್ರ ಇದೆಯೇ ಇಲ್ಲ ಅನ್ನೋಂಥದ್ದನ್ನು ನೋಡಬೇಕು. ಸೊ ಮಗಳ ಭವಿಷ್ಯದ ದೃಷ್ಟಿಯಿಂದ ಇಲ್ಲ ಅವಳೇನು ಮಾಡೇ ಇಲ್ಲ, ಎಲ್ಲ ನಾನೇ ಚೊಚ್ಚಿದ್ದು ಅಂಥೇಳಿ ಪತ್ನಿಯವರು ಪಲ್ಲವಿಯವರು ಅವರೇ ಒಪ್ಕೊಂಡು ಅವರೊಬ್ಬರೇ ಇದರಲ್ಲಿ ಭಾಗಿಯಾಗ್ಬೋದು. ಸೊ ಈಗ ಸದ್ಯಕ್ಕಂತೂ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿರುವಂತಹ ಪ್ರಕರಣ ಈಗಿದು. ನಿವೃತ್ತ IPS ಆಫೀಸರ್ನ ಕೊಲೆ ಮಾಡಿರೋದು ಅವ್ರ ಹೆಂಡ್ತಿನೇ. ಸೊ ಪ್ರಕಾಶ್ ಅವರದ್ದು ಮಾಜಿ ನಿವೃತ್ತ DG ಓಂ ಪ್ರಕಾಶ್ ಅವರು 10 ಬಾರಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾರೆ ಪತ್ನಿ. ಓಂ ಪ್ರಕಾಶ್ ಹತ್ಯೆ ನಡೆದ ಸ್ಥಳದಲ್ಲಿ 2 ಚಾಕು ಮತ್ತು ಚಾಟಲ್ ಪತ್ತೆಯಾಗಿದೆ. ಪತ್ನಿ ಹಾಗೂ ಮಗಳು ಇಬ್ಬರಿಂದಲೂ ಕೂಡ ಕೊಲೆ ನಡೆದಿರುವಂತಹ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ 2 ಚಾಕು ಹಾಗೂ 1 ಬಾಟಲ್ ಜಪ್ತಿಯನ್ನು ಪೊಲೀಸರು ಮಾಡಿದ್ದಾರೆ. ಪತ್ನಿಯಿಂದಲೇ ನಿವೃತ್ತ DG ಓಂ ಪ್ರಕಾಶ್ ಬ್ರೂಟಲ್ ಮರ್ಡರ್ ಆಗಿರುವಂಥದ್ದು. ಸೊ ಪತ್ನಿಯಿಂದಲೇ ನಿವೃತ್ತ DG ಓಂ ಪ್ರಕಾಶ್ ಅವರ ಬ್ರೂಟಲ್ ಮರ್ಡರ್, ಅದರಲ್ಲಿ ಯಾವ ಅನುಮಾನನೂ ಕೂಡ ಇಲ್ಲ. 10 ಬಾರಿ ಚಾಕುವಿನಿಂದ ಚುಚ್ಚಿದ್ದಾರೆ. ಅದು ರಕ್ಷಣೆಗೋಸ್ಕರ ಚುಚ್ಚೋದಾದರೆ ಹಂಗೆ ಆಗಲ್ಲದ. ಸೊ 2 ಚಾಕು 1 ಬಾಟಲ್ ಪತ್ತೆಯಾಗಿದೆ. ಹಾಗಾಗಿ 2 ಚಾಕು ಸಿಕ್ಕಿರೋದ್ರಿಂದ ಮಗಳು ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದಿದೆ. ಸೊ ನೇರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಎಲ್ಲಿ ಕೊಲೆ ನಡೆದಿತ್ತೋ ಆ ಜಾಗ ಅವ್ರ ಮನೆ ನಿವಾಸ, ಇದು ಓಂ ಪ್ರಕಾಶ್ ಅವರ ನಿವಾಸ. ಈಗಾಗಲೇ ಫಾರೆನ್ಸಿಕ್ ಸೈನ್ಸ್ನವರು ಕೂಡ ಹೋಗಿದ್ದಾರೆ, ಡಿಪಾರ್ಟ್ಮೆಂಟ್ನವರು. ಅಲ್ಲಿ ಕೆಲವೊಂದಿಷ್ಟು ಎಲ್ಲ ತನಿಖೆಯನ್ನು ಮಾಡಬೇಕಾಗತ್ತೆ, ಇನ್ವೆಸ್ಟಿಗೇಷನನ್ನು ಮಾಡ್ಕೊಳ್ಬೇಕಾಗತ್ತೆ. ಕೊಲೆಗೆ ಸಂಬಂಧಪಟ್ಟಂಥ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ಬಿದ್ದಿರುವಂಥ ರಕ್ತದ ಕಲೆಗಳು, ಜೊತೆಗೆ ಚಾಕುವಿನ ಮೇಲಿರುವಂಥ ಫಿಂಗರ್ ಪ್ರಿಂಟ್ಸ್ಗಳು, ಜೊತೆಗೆ ಚಾಕುವಿಗೆ ಅಂಟ್ಕೊಂಡಿರುವಂಥ ರಕ್ತ ಇದೆಯಲ್ಲ ಅದು ಮತ್ತು ಓಂ ಪ್ರಕಾಶ್ ಅವರ ರಕ್ತಕ್ಕೆ ಮ್ಯಾಚ್ ಆಗಬೇಕು. ಇವೆಲ್ಲ FSLನವ್ರು ಮಾಡಬೇಕಾದಂಥ ಕೆಲಸ, ಅವುಗಳನ್ನು ಮಾಡ್ತಾರೆ. ಜೊತೆಗೆ 2 ಚಾಕು ಇರೋದ್ರಿಂದ 2 ಚಾಕುಗಳ ಮೇಲಿರುವಂಥ ಫಿಂಗರ್ ಪ್ರಿಂಟ್ಸನ್ನು ಪಲ್ಲವಿ ಅವರದ್ದು ಮತ್ತು ಅವರ ಮಗಳದ್ದು ಇಬ್ಬರದ್ದು ಕೂಡ ಫಿಂಗರ್ ಪ್ರಿಂಟ್ಸ್ಗಳನ್ನು ಮ್ಯಾಚ್ ಮಾಡಬೇಕಾಗತ್ತೆ. ಅವ್ರದ್ದೇ ಇರೋದಾದರೆ ಬಾಟಲ್ ಇದೆ ಅಂತಿದ್ದಾರೆ, ಬಾಟಲ್ ಮೇಲಿರುವಂಥ ಫಿಂಗರ್ ಪ್ರಿಂಟ್ಸ್ ಯಾರದ್ದು ಇವೆಲ್ಲವೂ ಕೂಡ ಇದೆ. ಕಾಲ್ ಡೀಟೇಲ್ಸು, ಮೆಸೇಜ್ ಮಾಡಿದ್ದಾರೆ ಅಂತಿದ್ದಾರೆ, ಅದರ ಡೀಟೇಲ್ಸು, ಎಷ್ಟೊತ್ತಿಗೆ ಮೆಸೇಜ್ ಮಾಡಿದರು, ಅವರು ಸಾವನ್ನಪ್ಪಿರುವಂಥ ಟೈಮಿಂಗ್ ಏನು, ಅವರ ಮಗ ಆಚೆ ಹೋಗಿದ್ದಾರೆ ಅಂತಿದ್ದಾರೆ, ಅದರ ಟೈಮಿಂಗ್ ಏನು, ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಸಡನ್ನಾಗಿ ಜಗಳ ಆಗಿದೆ ಅನ್ನೋದಾದರೆ ಖಾರದ ಪುಡಿ ಬಿದ್ದಿದ್ದು ಯಾವಾಗ, ಸಾಯಿಸಿದ ನಂತರ ಖಾರದ ಪುಡಿಯನ್ನು ಚೆಲ್ಲಿದ್ರ ಡಿಫೆನ್ಸ್ ಮೋಡಿಗೋಸ್ಕರ, ಅಥವಾ ಸಾಯೋಕ್ಕಿಂತ ಮುಂಚಿತವಾಗಿಯೇ ಖಾರದ ಪುಡಿಯನ್ನು ಹಾಕಿದ್ರ, ಇವೆಲ್ಲವೂ ಕೂಡ ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ. FSLನವರು ಅದನ್ನು ತನಿಖೆಯನ್ನು ಮಾಡುತ್ತಾರೆ. ಪ್ರತಿಯೊಂದು ಅಂಶವನ್ನು ಕೂಡ ಇನ್ವೆಸ್ಟಿಗೇಷನನ್ನು ಮಾಡಬೇಕಾಗತ್ತೆ, ಅದನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈಗ ಪೊಲೀಸರೆಲ್ಲ ಹೋಗಿದ್ದಾರೆ. ಫಸ್ಟು ಅಲ್ಲಿ ಸೀಲ್ ಮಾಡ್ತಾ ಇದ್ದಾರೆ, ಯಾರು ಕೂಡ ಪ್ರವೇಶವನ್ನು ಮಾಡಿಕೂಡ್ದು ಅಂತ ಹೇಳಿ. ಸೊ ಈಗ ಸದ್ಯಕ್ಕೆ ಅಲ್ಲಿ ಏನೆಲ್ಲ ಕಲೆಕ್ಟ್ ಮಾಡ್ಕೊಳ್ಬೇಕಾಗಿತ್ತು ಎವಿಡೆನ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಅಲ್ಲಿ ಸೀಲನ್ನು ಹಾಕ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ. ಒಂದಿಷ್ಟು ಪ್ರೊಸೀಜರ್ಸ್ಗಳು ಕಂಪ್ಲೀಟ್ ಆಗೋವರೆಗೂ ಕೂಡ ಮನೆಯೊಳಗಡೆಗೆ ಯಾರು ಹೋಗೋ ಹಾಗಿಲ್ಲ, ಕೆಲವು ಆಫೀಸರ್ಸ್ಗಳಿಗೆ ಮಾತ್ರ ಅವಕಾಶ ಇರುತ್ತೆ. ನನ್ನ ಸಹೋದ್ಯೋಗಿ ರಾಘು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಸ್ಥಳದಿಂದನೇ ಮಾಹಿತಿಯನ್ನು ಕೊಡ್ತಾರೆ. ರಾಘು, ಸದ್ಯಕ್ಕೆ ಏನಾಗ್ತಾ ಇದೆ ಅಲ್ಲಿ ನಿವಾಸದ ಮುಂದೆ?
ಅರುಣ್, ಗಮನಿಸ್ತಾ ಇದ್ರಿ ವಿಜುವಲ್ಸ್ಗಳನ್ನ. ಈಗಾಗಲೇ ಅವರ ಮನೆ ಏನಿತ್ತು ಅಂದ್ರೆ ಓಂ ಪ್ರಕಾಶ್ ಅವರ ಮನೆ ಏನಿತ್ತು ಆ ಮನೆಯನ್ನ ಈಗಾಗಲೇ ಸೀನ್ ಆಫ್ ಕ್ರೈಮ್ ಅಧಿಕಾರಿಗಳ ಜೊತೆ ಪೊಲೀಸ್ ಅಧಿಕಾರಿಗಳು ಕಂಪ್ಲೀಟ್ ಆಗಿ ಸೀಲ್ ಮಾಡ್ತಾ ಇದ್ದಾರೆ. ಅವರ ಪತ್ನಿ ಹಾಗೂ ಮಗಳು ಕೃತಿ, ಪತ್ನಿ ಪಲ್ಲವಿ ಜೊತೆಗೆ ಮಗಳು ಕೃತಿಯನ್ನ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆರಂಭಿಕವಾಗಿ ಈಗ ಮೊದಲ ಹಂತವಾಗಿ ಪತ್ನಿ ಪಲ್ಲವಿ ಏನಿದ್ರು ಅವರು ಕೊಲೆ ಮಾಡಿರುವಂತಹ ಮಾಹಿತಿಗಳು ಸ್ಪಷ್ಟವಾಗಿರುವಂತಹ ಕಾರಣಕ್ಕಾಗಿ ಅವರು ಭಾಗಿಯಾಗಿರುವಂತದ್ದು ಸ್ಪಷ್ಟವಾಗಿದೆ. ಆದ್ರೆ ಮಗಳ ವಿಚಾರದಲ್ಲಿ ಅವರ ಭಾಗಿ ಎಷ್ಟು ಮಟ್ಟಿಗಿದೆ, ಏನಾಗಿದೆ ಎನ್ನುವಂಥದ್ದನ್ನ ವಿಚಾರಣೆ ಮಾಡಬೇಕಿದೆ. ಸೊ ಆ ಕಾರಣಕ್ಕಾಗಿಯೇ ಇಬ್ಬರನ್ನು ಕೂಡ ವಶಕ್ಕೆ ಪಡೆದು ಸದ್ಯ ಅವರಿಬ್ಬರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. FSL ತಂಡ ಕೂಡ ಇಷ್ಟೊತ್ತು ಇಲ್ಲಿ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡುವಂಥದ್ದು, ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈಗಾಗಲೇ ಬ್ಲಡ್ ಸ್ಯಾಂಪಲ್ಗಳಿರ್ಬೋದು, ಜೊತೆಗೆ ಮನೆಯಲ್ಲಿ ಬಳಕೆ ಮಾಡಿದ್ದಂತ ಅಂದ್ರೆ ಅವರ ಕೊಲೆಗೆ ಬಳಕೆ ಮಾಡಿದಂತಹ ವಸ್ತುಗಳೇನಿದ್ದು ಚಾಕುಗಳು ಇವೆಲ್ಲವನ್ನ ಕೂಡ ವಶಕ್ಕೆ ಪಡೆದು ಎಲ್ಲವನ್ನ ಕೂಡ ಈಗ ಲ್ಯಾಬ್ಗೆ ಕಳಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಬಹಳ ಪ್ರಮುಖವಾಗಿ ಕುಟುಂಬದಲ್ಲಿ ಇದ್ದಂತಹ ಒಂದಷ್ಟು ಗಲಾಟೆ ಗದ್ದಲಗಳು, ಜೊತೆಗೆ ಸಂಸಾರದಲ್ಲಿ ಇದ್ದಂತಹ ಒಂದಷ್ಟು ಒಡಕಿನಿಂದ ಈ ಕೊಲೆ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗಿರುವಂಥದ್ದು. ಅನೇಕ ದಿನಗಳಿಂದಲೂ ಕೂಡ ಕುಟುಂಬ ಅಂದ್ರೆ ಪತ್ನಿ ಜೊತೆಗೆ ಗಂಡನ ಮಧ್ಯೆ ಇದ್ದಂತಹ ಒಂದಷ್ಟು ಗಲಾಟೆಗಳು ಇವತ್ತು ಕೊಲೆಯಲ್ಲಿ ಅಂತ್ಯ ಆಗಿದೆ. ಬೆಳಿಗ್ಗೆಯಿಂದಲೇ ಏನು ಓಂ ಪ್ರಕಾಶ್ ಅವರ ಪತ್ನಿ ಜೊತೆಗೆ ಓಂ ಪ್ರಕಾಶ್ನ ನಡುವೆ ಸಾಕಷ್ಟು ಗಲಾಟೆಗಳಾಗಿದೆ. ಗಲಾಟೆ ತಾರಕಕ್ಕೆ ಏರ್ತಾ ಇದ್ದಾಗೇನೆ, ವಿಕೋಪಕ್ಕೆ ತಿರುಗ್ತಾ ಇದ್ದಾಗೇನೆ, ಮಧ್ಯಾಹ್ನ ಸಂಜೆ 3 ಗಂಟೆ ಆಗ್ತಾ ಇದ್ದಾಗೇನೆ ಅವರ ಕೊಲೆ ಆಗಿರುವಂಥದ್ದು. ಅಂದ್ರೆ ಮನೆಯಲ್ಲೇ ಇದ್ದಂತಹ ಚಾಕುವಿನಿಂದ ಕೊಲೆಯನ್ನ ಮಾಡಿರುವಂಥದ್ದು, ಪತ್ನಿ ಕೊಲೆಯನ್ನ ಮಾಡಿರುವಂಥದ್ದು ಗೊತ್ತಾಗಿದೆ. ಅಂದ್ರೆ ಅವ್ರ ಮೇಲೆ ಯಾವಾಗ ಇವರು ಹಲ್ಲೆಗಳನ್ನ ಮಾಡೋದಕ್ಕೆ ಮುಂದಾಗ್ತಾರೆ, ಜೊತೆಗೆ ಯಾವಾಗ ಅವರ ವಿರುದ್ಧ ಗಲಾಟೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ, ತಮ್ಮನ್ನ ತಾವು ಕಾಪಾಡ್ಕೊಳ್ಬೇಕಾಗತ್ತೆ, ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಬೇಕಾಗತ್ತೆ ಅನ್ನುವಂಥ ಕಾರಣಕ್ಕಾಗಿ ಅವರ ಕಣ್ಣಿಗೆ ಖಾರದ ಪುಡಿಯನ್ನ ಏರ್ಚಿ ಅವರನ್ನ ಮನೆಯ ಫಸ್ಟ್ ಫ್ಲೋರ್ ಅಂದ್ರೆ ಗ್ರೌಂಡ್ ಫ್ಲೋರ್ ಏನಿದೆ, ಈ ಗ್ರೌಂಡ್ ಫ್ಲೋರ್ನ ಒಳಭಾಗದಲ್ಲಿ ಅವರನ್ನ ಚೇರ್ನ ಮೇಲೆ ಕಟ್ಟಾಕಿ ಚುಚ್ಚಿ ಕೊಲೆಯನ್ನ ಮಾಡಿರುವಂಥದ್ದು. ಸುಮಾರು ಕಡೆಗೆ ಭೀಕರವಾಗಿ ಚುಚ್ಚಿದಂತ ಕಾರಣಕ್ಕಾಗಿ ರಕ್ತ ಸ್ರಾವವಾಗಿ ಸ್ಥಳದಲ್ಲೇ ಓಂ ಪ್ರಕಾಶ್ ಮೃತಪಟ್ಟಿದ್ದಾರೆ. ಕೂಡಲೇ ಅವರು ಸ್ಥಳೀಯ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಮಾಹಿತಿಯನ್ನ ಕೊಡ್ತಾ ಇದ್ದಾಗನೇ ಸ್ಥಳಕ್ಕೆ ಬಂದಂತವರು ಅವರನ್ನು ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಸದ್ಯ ಎಲ್ಲರೂ ಕೂಡ ಸಂಬಂಧಪಟ್ಟಂತವರೆಲ್ಲರೂ ಕೂಡ ಬರ್ತಾರೆ. ಏನಾಗಿದೆ ಎನ್ನುವಂತಹ ವಿಚಾರಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಪತ್ನಿ ಮಾಡಿರುವಂತದ್ದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದೇ ಮನೆಯಲ್ಲಿ ಅವರು ವಾಸ ಇದ್ದಂಥದ್ದು, ಅನೇಕ ವರ್ಷಗಳಿಂದ ಇದೇ ಮನೆಯಲ್ಲಿ ವಾಸ ಇದ್ರು. 5 ಜನ ಈ ಮನೆಯಲ್ಲಿ ಅವರ ಕುಟುಂಬಸ್ಥರಾದಂತ 5 ಜನ, ಓಂ ಪ್ರಕಾಶ್, ಪತ್ನಿ ಪಲ್ಲವಿ, ಮಗಳು ಕೃತಿ ಜೊತೆಗೆ ಅವರ ಮಗ ಕಾರ್ತಿಕೇಶ್ ಜೊತೆಗೆ ಸೊಸೆ, ಐವರು ಕೂಡ ಈ ಮನೆಯಲ್ಲಿ ಇದ್ರು. ಬಟ್ ಆದ್ರೆ ಈ ಕೊಲೆಯಾದಂತ ಸಂದರ್ಭದಲ್ಲಿ ಮನೆಯಲ್ಲಿ 3, ಓಂ ಪ್ರಕಾಶ್, ಪತ್ನಿ ಜೊತೆಗೆ ಮಗಳು ಮಾತ್ರ ಇದ್ರು. ಮಗ ಸೊಸೆ ಇಬ್ರು ಕೂಡ ಊಟಕ್ಕೆ ಹೊರಗೋಗಿರ್ತಾರೆ. ಆ ಸಂದರ್ಭದಲ್ಲಿ ಗಲಾಟೆ ಆಗಿದೆ. ಗಲಾಟೆ ಆಗ್ತಾ ಇದ್ದಾಗೇನೆ ಕೊಲೆಯಲ್ಲಿ ಗಲಾಟೆ ಅಂತ್ಯ ಆಗಿದೆ. ಸದ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಬ್ಬರನ್ನ ಕೂಡ ಅಂದ್ರೆ ಮಗಳು ಜೊತೆಗೆ ಪತ್ನಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಾದ ಮೇಲೆ FIR ಅನ್ನು ದಾಖಲು ಮಾಡಿಕೊಂಡು ಯಾರು ಯಾವ ರೀತಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಲಿದ್ದಾರೆ. ಅರುಣ್.